ಮೆಲ್ಟ್ ಮಾಡಿದವಾಗ ಇಲ್ಲಿ ನೋಡಿ ಆಲ್ಮೋಸ್ಟ್ ಆಲ್ ಫಿನಿಶಿಂಗ್ ಸ್ಟೇಜ್ ಇದು ನೋಡಿ ಹೇಗಿದೆ ಲಿಕ್ವಿಡ್ ಗೋಲ್ಡ್ ಅಂತ ಕರೀತಾರಲ್ಲ ಇದಕ್ಕೇನೆ ವೀಳ್ಯದೆಲ್ಲ ಹಾಕಿ ಮೆಲ್ಟ್ ಮಾಡ್ತೀವಿ. ತುಪ್ಪ ಕಾಣ್ತಾ ಇದೆ ನೋಡಿ ಸರ್ ಇಲ್ಲಿ ಇದೆಲ್ಲ ಹಾಕ್ಬಿಡೋದು ಅಷ್ಟೇ ಸರ್, ಇನ್ನೇನಿಲ್ಲ. ಸೊ ಹಾಕ್ಬಿಟ್ಟು ಆಮೇಲೆ ಫಿಲ್ಟರ್ ಮಾಡ್ತೀವಿ. ಸೆಕೆಂಡ್ ಫಿಲ್ಟ್ರೇಷನ್ ಅಂತ ಸೆಕೆಂಡ್ ಫಿಲ್ಟ್ರೇಷನ್ ಕಮ್ ಫೈನಲ್. ನಿಸ್ಸಂಕೋಚದಿಂದ ಭಯ ಪಡದೆ ಸೇವಿಸಬಹುದು. ಬರುತ್ತೆ ಇವಾಗ ಅಂತೂ ಲಿಕ್ವಿಡ್ ಗೋಲ್ಡ್ ಅಂತ ಕರೆಯೋದು. ಲಿಕ್ವಿಡ್ ಗೋಲ್ಡ್ ತುಪ್ಪದ ಜಲಪಾತ. ಇದು ಬೇಕು ಅಂದ್ರೆ ನಂಬರ್ ಡಿಸ್ಪ್ಲೇ ಆಗಿದೆ, ಕಾಲ್ ಮಾಡಿ ಇನ್ನೂ ಎಕ್ಸ್ಪ್ಲೈನ್ ಮಾಡ್ತಾರೆ ಸರ್. ಸರ್ ಗೂಗಲ್ ಲೊಕೇಶನ್ ಅಡ್ರೆಸ್ ಕೊಟ್ಟಿದ್ದೀವಿ. ಖಂಡಿತ ಸರ್. ನಮಸ್ಕಾರ ವೀಕ್ಷಕ ಪ್ರಭುಗಳಿಗೆ. ಅದ್ಭುತವಾದದ್ದೇ ತೋರಿಸ್ಬೇಕಂತ ನಮ್ಮ ಹಂಬಲ ಹುಡುಕ್ತಾ ಇರ್ತೀವಿ. ಈ ಮಧ್ಯ ನನಗೆ ಒಂದು ಕಣ್ಣಿಗೆ ಬಿತ್ತು. ನಾನು ರೆಗ್ಯುಲರ್ ಆಗಿ ಮಲ್ನಾಡ್ ಸ್ಟೋರ್ಸ್ ಇದೆ ಸಹಕಾರ ನಗರದಲ್ಲಿ, ಅಲ್ಲೇ ನಾನು ದೇಸಿ ತುಪ್ಪ ತೊಗೊಳೋದು. ಶ್ರೀಕರ್ ಅಂತ ಮಾಲೀಕರು. ಅದು ಒರಿಜಿನಾಲಿಟಿ ಅಂತಾರಲ್ಲ, ಅಪ್ಪಟ ತುಪ್ಪ, ದೇಸಿ ತುಪ್ಪ ಅನ್ನಿಸ್ತು ನನಗೆ. ನಮ್ಮ ಮನೆಯವ್ರಿಗೆಲ್ಲರಿಗೂ ತುಂಬ ಇಷ್ಟ. ಸೊ ಅವ್ರಿಗೆ ಕೇಳಿದೆ, ಹೆಂಗೆ ಇದು ಎಲ್ಲಿಂದ ನೀವು ತರಿಸ್ತೀರಾ ಅಂದರೆ, ತರಿಸಲ್ಲ ಸರ್, ಇದು ನಮ್ಮದೇ ತುಪ್ಪ, ನಮ್ಮದೇ ಇದೆ ಫ್ಯಾಕ್ಟ್ರಿ. ಎಲ್ಲಿದೆ ಅಂತ ಕೇಳಿದಾಗ ವಿದ್ಯಾರಣ್ಯಪುರ ಅಂದರು. ಸೊ ಅಲ್ಲೇ ಬಂದುಬಿಟ್ಟಿದ್ದೀವಿ. ಅದೇ ಹೆಬ್ಬೈಲ್ ಅಂತ ಆ ಕಂಪ್ನಿ ಹೆಸರು, ದೇಸಿ ತುಪ್ಪ. ಸೊ ಶ್ರೀಕರ್ ಅವರು ನಾವು ಕೇಳ್ಕೊಂಡಾಗ ಅವ್ರು ಒಪ್ಕೊಂಡ್ರು, ಬನ್ನಿ ಒಂದಿನ ಆ ತುಪ್ಪ ಹೇಗೆ ತಯಾರಾಗುತ್ತೆ ತೋರಿಸ್ತೀನಿ. ಅಪ್ಪಟ ದೇಸಿ ತುಪ್ಪ, ಅದು ಅದ್ಭುತ ಗುಣಮಟ್ಟ. ಮಾತಾಡ್ತೀನಿ ಬನ್ನಿ. ಸರ್ ನಮಸ್ಕಾರ. ನಮಸ್ತೆ ಸರ್, ನಿಮ್ಮ ತುಪ್ಪ ನಮ್ಮ ಮನೇಲೆಲ್ಲ ಫ್ಯಾನ್ಸು. ಅದು ನಮ್ಮ ಚಾನಲ್ ಹೆಸರೇ ಮನೆ ರಸದೂಟ. ಹೌದು ಸರ್. ಅದು ಅಪ್ಪಟ ತುಪ್ಪ ಇರಬೇಕು, ಆವಾಗ ನಮ್ಮ ರಸದೂಟಕ್ಕೆ ಒಂದು ಮೆರುಗು. ಅದು ದೇಸಿ ತುಪ್ಪ. ನಾನು ನಿಮ್ಮ ಕಸ್ಟಮರ್ ಸರ್, ಗೊತ್ತಲ್ಲ, ಅವತ್ತು ನಿಮ್ಗೆ ಕೇಳಿದೆ. ಶ್ರೀಕರ್ ಅಂತ ಸರ್. ನಮಸ್ತೆ. ಈ ಒಂದು ಹಸುವಿನ ತುಪ್ಪ ಇಷ್ಟು ಒಂದು ಅಪ್ಪಟವಾಗಿ ಚೆನ್ನಾಗಿ ತಯಾರಿಸ್ಬೇಕಂತ ಒಂದು ಪ್ರಕ್ರಿಯೆ ಇರ್ತದೆ. ಅದರ ಮಹತ್ವ ನೀವು ಹೇಳ್ಕೊಡ್ಬೇಕು ನಮ್ಮ ವೀಕ್ಷಕರಿಗೆ, ಅದಕ್ಕೆ ಬಂದಿದ್ದೀನಿ ಸರ್. ಯಾಕೆ ನಾವು ಏನ್ ಮಾಡ್ತೀವಿ ಅಂದ್ರೆ, ಯಾವಾಗ್ಲೂ ಹೇಳ್ಬೇಕಾದ್ರೆ ಮಲ್ನಾಡ್ ಫಾರ್ಮುಲಾ ಅಂತೀವಿ. ಮಲ್ನಾಡ್ ಫಾರ್ಮುಲಾ ಅಂದ್ರೆ ಬಹಳ ದೊಡ್ಡ ಮಾತಾಗುತ್ತೆ. ಸಿಂಪಲ್ ಆಗಿ ಮಲ್ನಾಡ್ ಫಾರ್ಮುಲಾ ಅಂದ್ರೆ ಏನಂದ್ರೆ, ಸೊ ನಾವೇನ್ ಮಾಡ್ತೀವಿ, 90 ಡಿಗ್ರಿ ಕ್ರಾಸ್ ಆಗಕ್ ಬಿಡೋದಿಲ್ಲ. ಮತ್ತೆ ಇನ್ನೊಂದು, ಈ ಕಾಯ್ಸ್ ಆದ್ಮೇಲೆ, ಫಿಲ್ಟರ್ ಆದ್ಮೇಲೆ 3 to 5 days ಡಿಪೆಂಡ್ ಅಪಾನ್ ಕ್ಲೈಮೇಟ್. ಸೊ ಒಂದು ರೂಮ್ ಅಲ್ಲಿ ಅದನ್ನ ಸ್ಟೋರ್ ಮಾಡಿರ್ತೀವಿ. ಸೊ ಕರೆಕ್ಟ್ ಆಗಿ ಇದು ಗ್ರಾನ್ಯುವಲ್ಸ್ ಆದ್ಮೇಲೆ ನಾವು ಕಸ್ಟಮರಿಗೆ ಕೊಡೋದು. ಓ ಹೌದು. ಯಾರಾದ್ರೂ ಬಂದು ಬಿಸಿ ತುಪ್ಪ ಕೊಡಿ ಅಂತ ಕೇಳಿದ್ರು ನಾವು ಕೊಡಲ್ಲ. ಯಾಕೆಂದ್ರೆ ಕ್ವಾಲಿಟಿ ಮೇಂಟೈನ್ ಮಾಡಬೇಕು, ಕಾಂಪ್ರಮೈಸ್ ಆಗಲ್ಲ. ಕರೆಕ್ಟ್. ಸೊ 90 ಡಿಗ್ರೀಸ್ ಹೀಟ್ ಅನ್ನ ನೀವು ಕ್ರಾಸ್ ಮಾಡಕ್ ಬಿಡಲ್ಲ. ಅದೇ ಸರ್ ಅದು. ಅದೇ ಕಟ್ಗೆ ಒಲೆ ಅಂದ್ರೆ ಹಾಗೆ ಅಲ್ಲ ಸರ್. ಈಗ ಕಟ್ಗೆ ಒಲೆಯಲ್ಲಿ, ಈಗ ನಮ್ಮ ಮಲೆನಾಡಲ್ಲೆಲ್ಲ ಹೇಗೆಂದ್ರೆ ಕಟ್ಗೆ ಒಲೆಯಲ್ಲಿ ಕಾಯಿಸ್ತಾ ಇದ್ದಿದ್ದು, 90 ಡಿಗ್ರಿ ಕ್ರಾಸ್ ಆಗದೆ ಇದ್ರೆ ಅದು ಹೆಲ್ತ್ ಬೆನಿಫಿಟ್ ಜಾಸ್ತಿ. ಹೌದು. ಸೊ ನಮ್ಗೆಲ್ಲ ಅವಾಗೆಲ್ಲ ಏನು ಗೊತ್ತಿಲ್ಲ. ಏನು ಕಟ್ಗೆ ಒಲೆಯಲ್ಲಿ ಕಾಯಿಸಿದ್ದು ಟೇಸ್ಟ್ ಜಾಸ್ತಿ. ಗ್ಯಾಸ್ ಅಥವಾ ಕರೆಂಟ್ ಅಲ್ಲಿ ಕಾಯಿಸಿದವಾಗ ಏನಾಗುತ್ತೆ, ಅದು ಕ್ರಾಸ್ ಆಗಿ ಹೋಗುತ್ತೆ. ಇದು ಹೊಸ ವಿಷಯ. ಕಟ್ಟಿಗೆ ಸೌದೆ ಒಲೆ 90 ಡಿಗ್ರಿ ಕ್ರಾಸ್ ಆಗಲ್ಲ. ಹಾಗಾಗಿ ಅದು ಟೇಸ್ಟ್ ಜಾಸ್ತಿ. ಸೊ ಸಿಂಪಲ್ ಏನ್ ಬಹಳ ಫಾರ್ಮುಲಾ ಅಂತ ತಕ್ಷಣ ದೊಡ್ಡ ಮಾತಾಗಬಾರ್ದು. ಸೊ ಸಿಂಪಲ್ ಆಗಿ ನಾವು ಮಲೆನಾಡಲ್ಲಿ ಹಳ್ಳಿ ಸೈಡ್ ಹೇಗ್ ಮಾಡ್ತಾ ಇದ್ವು ಆ ತರ ಮಾಡೋಣ. ಇದು ಹೇಗೆ ಅಂದ್ರೆ, ಈಗ ನಮ್ಮ ಮನೆಯಲ್ಲಿ ಮೊದ್ಲಿಂದ ಹಸುಗಳು ಸಾಕೋದು, ಹಾಲು ಕರಿಯೋದು, ಹೆಪ್ಪಾಕೋದು, ಕಡ್ದು ಬೆಣ್ಣೆ ಮಾಡಿ ಕಾಯಿಸ್ತಾ ಇದ್ವಿ. ಸೊ ನಾವು ಅದೇ ತರ ಮಾಡೋಣ ಅಂತೇಳಿ ಒಂದು 6 ವರ್ಷದ ಹಿಂದೆನೆ ಊರಲ್ಲಿ ಶುರು ಮಾಡಿದ್ವಿ. ಕಟ್ಗೆ ಒಲೆಯಲ್ಲೇ ಕಾಯಿಸ್ತಾ ಇದ್ವಿ. ಯಾವ ಊರು ಸರ್? ಅದು ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕಿನ ಕಮ್ಮದೂರು ಅಂತ. ಕಮ್ಮದೂರು. ಹೌದು ಸರ್. ಮಲ್ನಾಡು. ಎಸ್ ಸರ್. ಸೊ ಅಲ್ಲಿ ಏನಾಗುತ್ತೆ ಅಂದ್ರೆ, ಮತ್ತೊಂದು ಹೇಳ್ಬೇಕು ಅಂದ್ರೆ, ನಮ್ಮ ಮಲೆನಾಡು ಭಾಗದ ಹಸುಗಳ ಹಾಲು ಥಿಕ್ನೆಸ್ ಜಾಸ್ತಿ. ಆದ್ರಿಂದ ನಮ್ಗೆ ಏನಾಗುತ್ತೆ, ಜಾಸ್ತಿ ಬೆಣ್ಣೆ ಸಿಗುತ್ತೆ. ಹೌದು. ಹಾಗಾಗಿ ನಾವೇನ್ ಮಾಡಿದ್ವಿ, ಸೆಲೆಕ್ಟೆಡ್ ಗೋಶಾಲೆಯಿಂದ ಬೆಣ್ಣೆಯನ್ನ ಪರ್ಚೇಸ್ ಮಾಡ್ತೀವಿ. ಅದು ದೇಸಿ ಬೆಣ್ಣೆ ಮಾತ್ರ. ಕ್ವಾಲಿಟಿ ಚೆನ್ನಾಗಿ ಬರಬೇಕು ಅಂದ್ರೆ ಅದಕ್ಕೆ ಕೆಲವೊಂದಿಷ್ಟು ಪ್ರೊಸೀಜರ್ಸ್ ಇದೆ. ಹೇಗೆ ಅಂದ್ರೆ, ಸಿಂಪಲ್ ಆಗಿ ನಾನು 90 ಡಿಗ್ರಿ ಕ್ರಾಸ್ ಆಗಕ್ ಬಿಡಲ್ಲ ಅಂತ ಹೇಳಿದೆ. ಅದೇ ತರ ಅದನ್ನ ಒಂದು ಸ್ಟೋರ್ ರೂಮ್ ಅಲ್ಲಿ 18 ಡಿಗ್ರಿ ಟೆಂಪರೇಚರ್ ಅಲ್ಲಿ ಅದನ್ನ 4 to 5 days ಡಿಪೆಂಡ್ ಅಪಾನ್ ಕ್ಲೈಮೇಟ್ ಅಂತ ಹೇಳಿದೆ. 10 days ಬೇಕಾದ್ರೂ ಆಗ್ಬೋದು. ಸೊ ಅಲ್ಲಿ ಸ್ಟೋರ್ ಮಾಡಿ ಇಟ್ಟವಾಗ ಅದು ಚೆನ್ನಾಗಿ ಗ್ರಾನ್ಯುವಲ್ಸ್ ಆಗುತ್ತೆ.
ಗ್ರಾನ್ಯೂಲ್ಸ್. ಹೌದು. ಹಾ. ಆಮೇಲೆ ಒಂದು 6 ಮಂತ್ಸ್ ಆದ್ರೂ ಒಂದು ಫ್ರಾಗ್ರೆನ್ಸ್ ಹೋಗಲ್ಲ, ಹಾಗೇ ಮೇಂಟೈನ್ ಆಗುತ್ತೆ. ವೀಕ್ಷಕರೇ, ಗ್ರಾನ್ಯೂಲ್ಸ್ ಅಂದ್ರೆ ಮರಳು ಮರಳಾಗಿರ್ತದೆ. ಅಮ್ಮ ಮಾಡಿದ ಅಮ್ಮ ಮರಳು ಮಾಡಿದ ಮರಳು ಮರಳು. ತುಪ್ಪ ಅಂತ ಏನು ಹೇಳ್ತಾರೆ. ಎಲ್ಲೋ ಕೇಳಿರ್ಬೇಕು ನೀವು. ಅದ ಸರ್? ಕರೆಕ್ಟ್. ಹೌದು. ನಾವ್ ಇದಕ್ಕೆ ವೀಳ್ಯದೆಲೆ ಬಿಟ್ಟು ಹ್ಮ್ ಏನನ್ನೂ ಮಿಕ್ಸ್ ಮಾಡಲ್ಲ, ಎಲ್ಲಿ ಬೇಕಾದ್ರೂ ಪ್ರಮಾಣ ಮಾಡಿ ನೋಡಿ. ವೀಳ್ಯದೆಲೆ ಬಿಟ್ಟು ಬೇರೆ ಯಾವುದೇ ಪದಾರ್ಥವನ್ನು ಮಿಕ್ಸ್ ಆಗಲ್ಲ. ಮಾಡಲ್ಲ. ವೀಳ್ಯದೆಲೆ ಬೇಕೇ ಬೇಕು. ಸೊ ವೀಳ್ಯದೆಲೆ ಹಾಕಿ ಮೆಲ್ಟ್ ಮಾಡ್ತೀವಿ, ಫಿಲ್ಟರ್ ಮಾಡ್ತೀವಿ. ಫಿಲ್ಟರ್ ಆದ್ಮೇಲೆ ಫಿಲ್ ಮಾಡ್ತೀವಿ. 5 days ಯಾರಿಗೂ ಕೊಡದೇನೆ ಒಂದು ರೂಮಲ್ಲಿ ಇಟ್ಬಿಟ್ಟು ಪ್ಯಾಕ್ ಮಾಡಿ ಅದನ್ನ ಕಸ್ಟಮರ್ ಸಿಕ್ಕೋದು. ಇದು ಮಲ್ನಾಡ್ ಫಾರ್ಮುಲಾ. ಇವಾಗ ಈ ಫಾರ್ಮುಲಾದು ನೀವು ಹೇಳ್ಬಿಟ್ರಿ, ನೋಡ್ಬೋದಾ ಏನೇನು ನಡೀತಾ ಇದೆ ಅಂತ? ಖಂಡಿತ ಸರ್. ಅದಕ್ಕೆ ನೀವು ನೋಡಿ, ಒಂದು ನಮ್ಗೆ ನನ್ ತಿಳಿದಂಗೆ ಒಂದು 15 ವರ್ಷ ಹಳೆ ಕಸ್ಟಮರ್ ನಮ್ ಶಾಪ್ ಅಲ್ವಾ? ನಾವು ಈ ಏರಿಯಾಗೆ ಬಂದಿದ್ದು 2009 ಸಹಕಾರ ನಗರ. ಅವಾಗಿಂದಲೂ ನಿಮ್ 2009ರಿಂದ ನಮ್ ಶಾಪ್ ನ ಕಸ್ಟಮರ್. ಕರೆಕ್ಟ್. ಸೊ ನಮ್ಮ ತುಪ್ಪ ನೋಡ್ಬಿಟ್ಟು ನೀವು ರೆಗ್ಯುಲರ್ ಆಗಿ ತಗೊಂಡ್ ಹೋಗ್ತಾ ಇದ್ರಿ, ಹೌದಾ? ಅವಾಗ ವಿಡಿಯೋ ಮಾಡ್ಬೋದಾ ಅಂದ್ರೆ, ನಿಮ್ಮಂತವ್ರು ಬಂದು ವಿಡಿಯೋ ಮಾಡದೆ ನಮ್ ಭಾಗ್ಯ. ನೋಡೋಣ ಸರ್. ಖಂಡಿತ. ಹಾ ಸರ್, ಈಗ ಮೊದಲನೇ ಪ್ರಕ್ರಿಯೆ, ನೀವು ಹಸುಗಳ ಮಾಲೀಕರಿಂದ ಬೆಣ್ಣೆ ತಗೊಳ್ತೀರಾ, ಅಲ್ಲಿಂದ ಏನಾಗುತ್ತೆ ಸರ್? ಅದೇ ಈಗ ಸೆಲೆಕ್ಟೆಡ್ ಗೋಶಾಲೆಯಿಂದ ನಾವು ಬೆಣ್ಣೆನ ತಗೋತೀವಿ, ದೇಸಿ ಬೆಣ್ಣೆನ. ದೇಸಿ ಬೆಣ್ಣೆ ತಗೊಂಡು ಅದನ್ನ ವಾಶ್ ಮಾಡಿ ಇದರಲ್ಲಿ ಮೆಲ್ಟ್ ಮಾಡ್ತೀವಿ. ಮೆಲ್ಟ್ ಮಾಡಿದವಾಗ ಇಲ್ಲಿ ನೋಡಿ, ಆಲ್ಮೋಸ್ಟ್ ಆಲ್ ಫಿನಿಶಿಂಗ್ ಸ್ಟೇಜ್ ಇದು. ನೋಡಿ ಹೇಗಿದೆ, ಲಿಕ್ವಿಡ್ ಗೋಲ್ಡ್ ಅಂತ ಕರೀತಾರಲ್ಲ, ಇದಕ್ಕೇನೆ ನಿಜವಾದ ತುಪ್ಪ ಆಗ್ತಾ ಇದೆ. ಯಾಕೆ ಇಷ್ಟು ನೀಟಾಗಿ ಗ್ರಾನ್ಯುವಲ್ಸ್ ಆಗುತ್ತೆ ಅಂದ್ರೆ ಅದಕ್ಕೆ ಕಾರಣ ಲೋ ಫ್ಲೇಮ್ ಅಲ್ಲಿ ಕಾಯಿಸೋದು. ಮತ್ತೆ ನಿಮ್ಗೆ ಈ ತರ ನೋಡಿ ಪಾತ್ರೆಗಳು ಹೇಗಿದೆ, ಸ್ಟೈನ್ಲೆಸ್ ಸ್ಟೀಲ್ ಇದು. ಸೊ ಈ ಮೆಟೀರಿಯಲ್ ಯೂಸ್ ಮಾಡ್ತೀವಿ ನಾವು ಕಾಯಿಸೋದಿಕ್ಕೆ. ಅದರಿಂದ ಇದು ಇಷ್ಟು ಚೆನ್ನಾಗಿ ಗ್ರಾನ್ಯುವಲ್ಸ್ ಬರುತ್ತೆ ಸರ್. ವೀಳ್ಯದೆಲೆ ಹಾಕಿ ಮೆಲ್ಟ್ ಮಾಡ್ತೀವಿ. ತುಪ್ಪ ಕಾಣ್ತಾ ಇದೆ ನೋಡಿ ಸರ್, ಇಲ್ಲಿ ಗೋಲ್ಡನ್ ಯೆಲ್ಲೋ ಕಲರ್ ಬರುತ್ತೆ. ಇದು ಎಷ್ಟೊತ್ತು ಈ ತರ ನೀವು ಬಾಯ್ಲ್ ಮಾಡ್ತೀರಾ ಸರ್? ಅದೇ ಡಿಪೆಂಡ್ ಅಪಾನ್ ವೆದರ್ ಅಂತ ಹೇಳ್ಬೋದು. ಒಂದು 8 hours ಸರ್. ಇದಾಗಿದೆ, ಬೆಳಿಗ್ಗೆನೆ ಶುರು ಮಾಡಿದೀವಿ. ಇವಾಗ ಎಲೆ ಹಾಕೋದು ಯಾವಾಗ ನೀವು ವೀಳ್ಯದೆಲೆ? ಇನ್ನೇನು ಒಂದ್ ಸ್ವಲ್ಪ ಹೊತ್ತಲ್ಲಿ ಹಾಕ್ತೀವಿ ಸರ್. ನೋಡೋಣ ಅದು. ಖಂಡಿತ ಸರ್. ಇದು ನೋಡಿ, ಆಲ್ಮೋಸ್ಟ್ ಆಲ್ ಫಿನಿಶಿಂಗ್ ಸ್ಟೇಜ್ ಅಲ್ಲಿ ಇದೆ. ಈ ತರ ಇದೆ ಇದು. ಹೌದು. ಇವಾಗ ನಾವ್ ಇದಕ್ಕೆ ವೀಳ್ಯದೆಲೆನ ಆಡ್ ಮಾಡ್ತೀವಿ. ಎಲ್ಲ ಕ್ಲೀನ್ ಮಾಡ್ಕೊಂಡಿದೀವಿ ವೀಳ್ಯದೆಲೆ. ಇದನ್ನ ಹಾಕ್ಬಿಟ್ಟು ಆಮೇಲೆ ಫಿಲ್ಟರ್ ಮಾಡ್ತೀವಿ ಸರ್. ಇದಕ್ಕೆ ಹೆಲ್ತ್ ಬೆನಿಫಿಟ್ಸ್ ಅಂದ್ರೆ ನಿಮ್ಗೆ ಬಾಡಿಲಿರೋ ಟಾಕ್ಸಿನ್ಸ್ ಅನ್ನ ತೆಗಿತದೆ ಅಂತ, ಮತ್ತೆ ತುಪ್ಪ ಎಲ್ಲರ ಬಾಡಿಗೂ ಸೆಟ್ ಆಗ್ಲಿ ಅಂತ. ಅದು ಯಾರಾದ್ರೂ ಆಗಿರ್ಲಿ, ತುಪ್ಪ ತಿಂದ್ರೆ ಏನು ತುಪ್ಪದಿಂದ ಸೈಡ್ ಎಫೆಕ್ಟ್ಸ್ ಏನು ಬರಲ್ಲ. ಆಮೇಲೆ ಈ ವೀಳ್ಯದೆಲೆನ ಆರಿದ್ಮೇಲೆ ತಿನ್ಬೇಕು ಸರ್, ಬಹಳ ಟೇಸ್ಟ್ ಆಗಿರುತ್ತೆ. ಹೌದಾ? ಓಕೆ, ಫಿಲ್ಟರ್ ಮಾಡೋದನ್ನ ನೋಡ್ಬಿಡೋಣ ಆಮೇಲೆ. ಸರ್ ಖಂಡಿತ ಸರ್. ಈಗ ಮೆಲ್ಟ್ ಆಯ್ತು ಸರ್, ಕಂಪ್ಲೀಟ್ ಆಯ್ತಾ? ಮೆಲ್ಟಿಂಗ್ ಕಂಪ್ಲೀಟ್ ಆಯ್ತು. ಈಗ ಆಫ್ ಮಾಡಿ ಇವಾಗ ಫಿಲ್ಟರ್ ಮಾಡ್ತೀವಿ ಸರ್. ಫಿಲ್ಟರ್ ಮಾಡ್ಕೊತೀರಾ? ಓಕೆ. ಸೋಯಿಸಿ ಆ ಗಸಿ ಎಲ್ಲ ತೆಗಿತೀವಿ. ಒಂದು ಫಸ್ಟ್ ಫಿಲ್ಟರ್ ಅಂತೀವಿ ಇದನ್ನ. ಏನ್ ಸರ್, ಇದು ಪ್ರಾಚೀನ ಕಾಲದ ಫಿಲ್ಟರ್, ಹಳೆ ಪರಂಪರೆ. ಖಂಡಿತ ಹೌದು. ಆ ಘಮ ನೋಡಿ ಹೆಂಗಿದೆ ಸರ್, ಅಕ್ಕಪಕ್ಕದ ಮನೆಗೂ ಬರುತ್ತೆ. ಹೌದೌದು. ಅವಾಗಿಂದ ನಮ್ಗೆ ಇಲ್ಲಿ ಸೇಲ್ಸ್ ಜಾಸ್ತಿ ಆಯ್ತು. ಹೌದಾ? ತುಪ್ಪದ ಫ್ಯಾಕ್ಟ್ರಿ ಇದೆ ಅಂತ ಗೊತ್ತಾಗೋಯ್ತು. ಫೈನಲ್ ಫಿಲ್ಟರ್ ಇದು? ಹೌದು, ಫೈನಲ್ ಮತ್ತೆ ಸೆಕೆಂಡ್ ಫಿಲ್ಟ್ರೇಷನ್ ಅಂತ ಕರೀತೀವಿ. ಸೆಕೆಂಡ್ ಫಿಲ್ಟ್ರೇಷನ್ ಕಮ್ ಫೈನಲ್. ಎಷ್ಟು ಫಿಲ್ಟ್ರೇಷನ್ ಆಗಿ ಬರುವಂತ ಒಂದು ಅಪ್ಪಟ ತುಪ್ಪ ಸರ್, ನಿಸ್ಸಂಕೋಚದಿಂದ ಭಯ ಪಡದೆ ಸೇವಿಸಬಹುದು. ಖಂಡಿತ ಸರ್. ಚಿಕ್ಕ ಮಕ್ಕಳಿಗೆ, ದೇವರಿಗೆ, ಯಾರಿಗೆ ಬೇಕಾದ್ರೂ ಧೈರ್ಯವಾಗಿ ಕೊಡಿ ಸರ್. ಕೊಡ್ಬೋದು. ಹೌದು, ಒಳ್ಳೆ ತುಪ್ಪ ಕೊಡ್ತಾ ಇದೀವಿ ಅಂತ ನಮಗೂನು ಸಮಾಧಾನ ಇದೆ, ಸಂತೋಷ ಇದೆ, ತೃಪ್ತಿ. ಖಂಡಿತ ತೃಪ್ತಿ, ಆತ್ಮತೃಪ್ತಿ ಬರುತ್ತೆ. ಇವಾಗ ಬಂತು ಲಿಕ್ವಿಡ್ ಗೋಲ್ಡ್ ಅಂತ ಕರೆಯೋದು. ಲಿಕ್ವಿಡ್ ಗೋಲ್ಡ್ ತುಪ್ಪ ಬಂದು ಸೇವಿಸುವ ಬಂಗಾರ ಅಂತ ಹೇಳ್ತಾ ಇದಾರೆ. ಚಿನ್ನ. ತುಪ್ಪದ ಜಲಪಾತ. ಇದು ಫೈನಲ್ ಬಾಟ್ಲಿಂಗ್. ಸರ್, ಫಿಲ್ಲಿಂಗ್. ಇದು ಫಿಲ್ಲಿಂಗ್. ಸರ್.
ಮೆಷಿನ್ ಫಿಲ್ಲಿಂಗ್ ಮೆಷಿನ್ ಇದು ನೋಡಿ ಎಷ್ಟು ಚೆನ್ನಾಗಿದೆ. ಟೆಕ್ನಿಕಲಿ ಬಹಳ ಕ್ಲೀನ್ ಇದೆ ಫ್ಯಾಕ್ಟ್ರಿ, ಸ್ವಚ್ಛ. ಕರೆಕ್ಟಾಗಿ ಬಂತಲ್ಲ ಸರ್? ನಾವು ಏನು ಮಾಡ್ತಾ ಇದೀವಿ, ನಮ್ಮ ಹೆಬ್ಬೈಲ್ ಸಂಸ್ಥೆಯಿಂದ ಬರೋ ಪ್ರಾಫಿಟಲ್ಲಿ ಕೆಲವೊಂದಿಷ್ಟು ಹಣನ ಈ ಗೊಡ್ಡ ಹಸು ಅಂದರೆ ಹಾಲು ಕೊಡದೇ ಇರೋಂಥ ಮುದಿ ಹಸು ಇರುತ್ತಲ್ಲ, ಮತ್ತು ಗಂಡು ಕರು ಇರುತ್ತಲ್ಲ, ಅಂದರೆ ಗಂಡು ಕರುನೆಲ್ಲನೂ ಕಸಾಯಿಖಾನೆ ಹೋಗ್ತಾ ಇದ್ದಾವೆ. ಹೌದು. ಗೊಡ್ಡ ಹಸು ಎಲ್ಲನೂ ಕಸಾಯಿಖಾನೆ ಹೋಗ್ತಾ ಇದ್ದಾವೆ. ನಾವು ಕೊಡೋ 90 ರೂಪಾಯಿ 80 ರೂಪಾಯಿ 100 ರೂಪಾಯಿ ಹಾಲಿಗೆ ಕೊಟ್ಟರೆ ಅವ್ರಿಗೆ ವರ್ಕೌಟ್ ಆಗ್ತಾ ಇಲ್ಲ. ಹಾಗಾಗಿ ನಾವು ಡಿಸೈಡ್ ಮಾಡೋದು, ನಮ್ಮ ಸಂಸ್ಥೆಯಿಂದ ಬರೋ ಪ್ರಾಫಿಟ್ಟಿನ ಕೆಲವೊಂದಿಷ್ಟು ಹಣವನ್ನು ಆ ಗೊಡ್ಡ ಹಸು ಸಾಕೋರಿಗೆ ಅದು ಮೇವು ಕೊಡ್ತಾ ಇದೀವಿ, ಹಣ ಕೊಡ್ತಾ ಇಲ್ಲ, ಮೇವನ್ನ ಕೊಡ್ತಾ ಇದೀವಿ. ಈ ಚಾರಿಟಿ ಅಂತೀವಲ್ಲ, ಆ ತರದ್ದು ಆಯ್ತಿದ್ದು ಬಹಳ ಒಳ್ಳೆ ಥಾಟ್. ಎಲ್ಲ ಪ್ರತಿಯೊಬ್ಬರು ಯೋಚನೆ ಮಾಡಿದ್ರೆ ಈ ತರದ್ದು ಒಂದು ಕಸಾಯಿಖಾನೆಗೆ ಹೋಗೋದು ಸ್ಟಾಪ್ ಆಗುತ್ತೆ ಹಸುಗಳು. ನಿಮ್ಮ ಪ್ರೊಡಕ್ಷನ್ ಬೌಂಡ್ರಿ ಆಚೆ ಬಂದ್ವಿ ನೋಡಿ. ದೇಸಿ ತುಪ್ಪ ಕೌದು. ಸರ್, ಈ ಬಾಟ್ಲು ಕಸ್ಟಮರ್ಸ್ಗೆ ಹೋಗ್ಬೇಕಾದ್ರೆ ಈ ತರ ಹೋಗುತ್ತೆ, ಅಮೆಝಾನ್ ಹೋಗುತ್ತೆ. ಹೌದು ಸರ್, ಪ್ಯಾಕಿಂಗ್ ಅಮೆಝಾನ್ ಅಲ್ಲಿ ಇದೆ. ಮತ್ತೆ ಬೇರೆ ಬೇರೆ ಊರಿಂದ ಎಲ್ಲ ಬುಕ್ ಮಾಡ್ತಾರಲ್ವಾ ವೆಬ್ಸೈಟ್ ಅಲ್ಲಿ, ಅಂತವರಿಗೆಲ್ಲ ಈ ತರ ಬಬಲ್ ರ್ಯಾಪ್ ಪ್ಯಾಕ್ ಮಾಡಿ ಅದನ್ನು ತೋರಿಸ್ತೀನಿ. ಒಂದು ಸೆಕೆಂಡ್ ಸರ್. ಈ ಬಾಟ್ಲ್ನ ಈ ತರ ಬಬಲ್ ರ್ಯಾಪ್ ಮಾಡಿ ಬಾಕ್ಸ್ ಒಳಗೆ ಹಾಕಿ ನೋಡಿ. ಇದು ಆನ್ಲೈನ್ ಆರ್ಡ್ರಿಗೆ. ಸೊ ನಮ್ಮ ಭಾರತದ ಯಾವುದೇ ಮೂಲೆಯಲ್ಲಿ ಇದ್ರೂ ಈ ತರ ಪ್ಯಾಕ್ ಮಾಡಿ ನಾವು ಕಳಿಸ್ಕೊಡ್ತೀವಿ. 4 to 5 days ಅಲ್ಲಿ ನಿಮ್ಮ ಮನೆಗಳಿಗೆ ಯಾವುದೇ ಶಿಪ್ಪಿಂಗ್ ಚಾರ್ಜ್ ಇಲ್ದೇನೆ ತಲುಪುತ್ತೆ ಸರ್. ಸೊ ನೀವು ಫ್ಯಾಕ್ಟ್ರಿ ಔಟ್ಲೆಟ್ ಕೂಡ ಬರ್ಬೋದು, ಬಂದು ಲೈವ್ ಆಗಿ ಹೇಗೆಲ್ಲ ಮಾಡ್ತೀವಿ, ಎಷ್ಟು ಹೈಜೀನ್ ಮೇಂಟೈನ್ ಮಾಡಿದೀವೋ ಇಲ್ಲೋ ಅಂತ ಇಲ್ಲಿ ಬಂದು ಕೂಡ ಚೆಕ್ ಮಾಡ್ಬೋದು. ಮತ್ತೊಂದು, ನೀವು ಈ ತುಪ್ಪ ಸಿಂಪಲ್ ಆಗಿ ನಿಮ್ಮ ಮನೆಗಳಲ್ಲೇ ನೀವು ಹೇಗೆ ಟೆಸ್ಟ್ ಮಾಡ್ಕೋಬೇಕು ಅನ್ನೋದನ್ನು ಕೂಡ ಹೇಳ್ತೀವಿ. 1 ಸ್ಪೂನ್ ತುಪ್ಪನ ಡೈರೆಕ್ಟ್ ಆಗಿ ತಿಂದವಾಗ ಗಂಟಲ್ಲಿ ಏನಾದರೂ ಇಚ್ಚಿಂಗು ಕಿರಿಕಿರಿ ಆಯ್ತು ಅಂದ್ರೆ ಆ ತುಪ್ಪ ಸರಿ ಇಲ್ಲ ಅಂತ ನೀವು ಡಿಸೈಡ್ ಮಾಡ್ಬೋದು. ಮತ್ತೊಂದು, ನಿಮ್ಮ ಸ್ಕಿನ್ನಿಗೆ ಅಪ್ಲೈ ಮಾಡಿದವಾಗ ಯಾವುದಾದ್ರೂ ಅಡಲ್ಟ್ರೇಷನ್ ಇದ್ರೆ ಆ ಪರಿಮಳ ನಿಮ್ಮ ಮೂಗಿಗೆ ಬಡಿತದೆ. ತುಪ್ಪನೇ ಪ್ಯೂರ್ ಆಗಿದ್ರೆ ಆ ತುಪ್ಪದ ಪರಿಮಳ ನಿಮ್ಮ ಮೂಗಿಗೆ ಬಡಿತದೆ. ಈ ತರ ಸಿಂಪಲ್ ಆಗಿ ಕೆಲವು ಟೆಸ್ಟ್ಗಳನ್ನ ಮಾಡ್ಕೊಬಹುದು. ಸರ್, ಇದು ಬೇಕು ಅಂದ್ರೆ ನಂಬರ್ ಡಿಸ್ಪ್ಲೇ ಆಗಿದೆ, ಕಾಲ್ ಮಾಡಿ ಇನ್ನೂ ಎಕ್ಸ್ಪ್ಲೈನ್ ಮಾಡ್ತಾರೆ ಸರ್. ಸರ್, ಗೂಗಲ್ ಲೊಕೇಶನ್ ಅಡ್ರೆಸ್ ಕೊಟ್ಟಿದ್ದೀವಿ. ಖಂಡಿತ ಸರ್. ನಮ್ಮ ವೆಬ್ಸೈಟ್ ID ಬಂದು www.hebbail.com ಅಂತ. ಫೋನ್ ನಂಬರ್ ಎಲ್ಲ ಕೆಳಗಡೆ ಕೊಟ್ಟಿರ್ತೀವಿ. ಇನ್ನೂ ಏನಾದ್ರು ಇನ್ಫಾರ್ಮೇಶನ್ ಬೇಕಂದ್ರೆ ಯಾವಾಗ ಬೇಕಾದ್ರೂ ಕಾಲ್ ಮಾಡಬಹುದು. ಇವತ್ತು ನಮ್ಮ ವಿಡಿಯೋ ಮಾಡ್ತಾ ಇರೋದು ನಮಗಂತೂ ತುಂಬಾ ಹೆಮ್ಮೆ. ಯಾಕೆಂದ್ರೆ ತುಂಬಾ ಜನ ವಿಡಿಯೋಸ್ ಮಾಡಿದ್ದಾರೆ. ಇವರು ನಮ್ಗೆ ಕಳೆದ 17 ವರ್ಷದಿಂದ ಪರಿಚಯ. ನಮ್ಮ ಇನ್ನೊಂದು ಶಾಪ್ ಬಂದು ಸಹಕಾರ ನಗರದಲ್ಲಿದೆ. ಅದು ಮಂಗಳೂರು ಮಲೆನಾಡು ಫುಡ್ ಪ್ರಾಡಕ್ಟ್ಸ್ ಅಂತ. ಅಲ್ಲಿ ಏನಿಲ್ಲ ಅಂದ್ರೆ ಒಂದು 4000 ಐಟಮ್ ಸಿಗುತ್ತೆ, ನಮ್ಮ ಮಲೆನಾಡು ಮತ್ತೆ ಮಂಗಳೂರು ಭಾಗದ್ದು. ಅಲ್ಲಿಗೆ ನಮಗೆ ರೆಗ್ಯುಲರ್ ಕಸ್ಟಮರ್. ಇದನ್ನ ನಮ್ಮ ಮನೆ ಟೇಸ್ಟ್ ಮಾಡಿದ ನಂತರ ವಿಡಿಯೋ ಮಾಡಕ್ ಪರ್ಮಿಷನ್ ಕೇಳಿದ್ದು, ಕೊಟ್ಟಿದ್ದಾರೆ ನೋಡಿ. ಇಲ್ಲ, ಅವರು ನಮ್ಗೆ ವಿಡಿಯೋ ಮಾಡ್ತೀವಿ ನಿಮ್ ತುಪ್ಪದ್ದು ಅಂದವಾಗ ಬಹಳ ಖುಷಿ ಆಯ್ತು. ಯಾಕೆಂದ್ರೆ ಇವ್ರು ಬಂದು ವಿಡಿಯೋ ಮಾಡಿದ್ರೆ ಅಂದ್ರೆ ನಮ್ಮ ತುಪ್ಪ ಮಾಡಿದ ಸಾರ್ಥಕ ಅಂತ ನಮಗೆ. ಹಾಗೆ ಯಾಕೆಂದ್ರೆ ತುಂಬಾ ಹಳೆ ಪರಿಚಯ. ಇವರು ಯೂಟ್ಯೂಬ್ ಚಾನಲ್ ಅಲ್ಲಿ ಏನೇನ್ ವಿಡಿಯೋ ಹಾಕ್ತಾರಲ್ಲ ನೋಡ್ತಾ ಇರ್ತೀವಿ. ಸೊ ಎಲ್ಲರೂ ನೋಡಿ, ತುಂಬಾ ವ್ಯಾಲ್ಯೂಬಲ್ ಆಗಿರ್ತಕ್ಕಂಥ ಫುಡ್ ಐಟಮ್ಸ್ ವಿಡಿಯೋನೇ ಮಾಡಿ ಹಾಕ್ತಾರೆ. ಅದಕ್ಕೆ ನಮ್ಗೆ ತುಂಬಾ ಖುಷಿ. ಇವ್ರ ವಿಡಿಯೋನ ಬೇರೆ ಎಲ್ಲರ ವಿಡಿಯೋಕ್ಕಿಂತ ಖುಷಿಯಾಗಿ ನೋಡ್ತೀವಿ. ಇವ್ರ ವಿಡಿಯೋದಿಂದ ಎಷ್ಟೆಲ್ಲಾ ಫುಡ್ ಐಟಮ್ ಕಲ್ತಿದೀವಿ. ಇನ್ನೊಂದು ಮಾತು ಹೇಳ್ತೀನಿ, ಇವತ್ತೇನ್ ಇಲ್ಲಿ ಕೆಲವು ಐಟಮ್ ಮಾಡ್ತಾ ಇದೀವಲ್ಲ ಸರ್, ಅಂಟಿನುಂಡೆ ನಿಮ್ಗೆ ಇನ್ನೂ ಹೇಳಿಲ್ಲ. ಅಂಟಿನುಂಡೆ ಮತ್ತೆ ಬಲ್ ಅಮೃತ್ ಅಂತ, ಅದೆಲ್ಲ ಕೆಲವೊಂದು ಟಿಪ್ಸ್ ಗಳನ್ನ ಇವ್ರ ವಿಡಿಯೋ ಅಂತಾನೆ ಕಲ್ತಿರೋದು. ನಾವು ನಿಮ್ಗೆ ತುಂಬಾ ಋಣಿ ಸರ್. ನೀವು ಇವತ್ತು ಬಂದು ವಿಡಿಯೋ ಮಾಡ್ತಾ ಇರೋದು ನಮ್ಗೆಲ್ಲ ಖುಷಿ ಆಯ್ತು ಸರ್. ಥ್ಯಾಂಕ್ ಯು ಸರ್. ಹಾಗೆ ವೀಕ್ಷಕರೇ, ಮುಂದಿನ ಸಂಚಿಕೆ ಮತ್ತೆ ಸಿಗೋಣ ಸರ್. ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸರ್. ನಮಸ್ಕಾರ. ನಿಮ್ಮ ಆಶೀರ್ವಾದ ಬೇಕು. ಇಲ್ಲ ಸರ್, ದೇವರು ಇದ್ರೆ ಸಾಕು. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.